ಬಂಟ್ವಾಳದ ವಿದ್ಯಾರ್ಥಿ ನಾಪತ್ತೆ ರಹಸ್ಯ ಇನ್ನೂ ಕೂಡ ಬಯಲಾಗಿಲ್ಲ. ನಿಗೂಢ ಜಾಲದಲ್ಲಿ ವಿದ್ಯಾರ್ಥಿ ದಿಗಂತ್ ಸಿಲುಕಿದ್ದ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿಗೂಢ ಜಾಲದಿಂದ ಬಂಟ್ವಾಳದ ದಿಗಂತ್ ಕಿಡ್ನಾಪ್ ಶಂಕೆ ವ್ಯಕ್ತ ಆಗ್ತಾ ಇದೆ. ದಿಗಂತ್ ನಾಪತ್ತೆ ಹಿಂದಿದೆಯಾ ಮಂಗಳಮುಖಿಯರ ಜಾಲ? ಅನೇಕ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ನಾಪತ್ತೆಯಾಗಿ ಈಗಾಗಲೇ 12 ದಿನ ಕಳೆದರೂ ಕೂಡ ಬಾಲಕನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಮಂಗಳಮುಖಿಯರ ಜಾಲದ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ನಡೆಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದ ದಿಗಂತ್ನನ್ನ ಅಪಹರಣ ಮಾಡಿದ್ಯಾರು? ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಕ್ಕಿಲ್ಲ. ಇಲ್ಲಿವರೆಗೆ 12 ದಿನ ಆದರೂ ಕೂಡ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ. ಬಂಟ್ವಾಳದ ನಿಗೂಢ ಜಾಲದ ಹಿಂದೆ ಸ್ಥಳೀಯನ ಕೈವಾಡ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಫೆಬ್ರವರಿ 25ರ ರಾತ್ರಿ 7 ಗಂಟೆಯ ಬಳಿಕ ಬಾಲಕ ದಿಗಂತ್ ನಾಪತ್ತೆಯಾಗಿರೋದು. ಬಂಟ್ವಾಳ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆ ಸ್ಥಳದಲ್ಲಿ ಪೊಲೀಸರು ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ್ದಾರೆ. ಪರಂಗಿಪೇಟೆ ರೈಲ್ವೆ ಟ್ರ್ಯಾಕ್ ಬಳಿ ಕೂಂಬಿಂಗ್ ನಡೆಸಿದ್ದಾರೆ. ಎಸ್ಪಿ ಯತೀಶ್ ನೇತೃತ್ವದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಫೆಬ್ರವರಿ 25ನೇ ತಾರೀಕು ವಿದ್ಯಾರ್ಥಿ ನಾಪತ್ತೆಯಾಗಿರೋದು. ಪರಂಗಿಪೇಟೆ ರೈಲ್ವೆ ಹಳಿಯಲ್ಲಿ ನಾಪತ್ತೆಯಾಗಿದ್ದ. ರೈಲ್ವೆ ಹಳಿ ಬಳಿ ರಕ್ತದ ಕಲೆಯ ಚಪ್ಪಲಿ ಹಾಗೂ ಮೊಬೈಲ್ ಪತ್ತೆಯಾಗಿತ್ತು. ಆದರೆ ಆತನ ಉಳಿದಿರುವ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಈಗ 12 ದಿನಗಳಾಗಿದೆ ಘಟನೆಯಾಗಿ. 12 ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪೊಲೀಸರಿಗೂ ಕೂಡ ಈ ಕೇಸ್ ಸಾಕಷ್ಟು ಸವಾಲಾಗಿದೆ. ಈಗಾಗಲೇ ಬಂಟ್ವಾಳದ ದಿಗಂತ್ ನಾಪತ್ತೆ ಪ್ರಕರಣ ನಡೆದು 2 ವಾರಗಳಾಗ್ತಾ ಬಂತು. ಆದರೂ ಕೂಡ ದಿಗಂತ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಪೊಲೀಸರು ಇವತ್ತು ಆ ಘಟನೆ ನಡೆದ ನಾಪತ್ತೆಯಾದ ಸ್ಥಳ ಏನಿದೆ ಆ ಸುತ್ತಮುತ್ತಲಿನ 5 ಕಿಲೋಮೀಟರ್ ರೇಡಿಯೇಷನ್ನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಇದೊಂದು ಯಾವುದೇ ಉದ್ದೇಶಗಳಿಲ್ಲ, ಆದರೆ ಒಟ್ಟು ಇಡೀ ಯಾವುದಾದ್ರೂ ಜಾಗದಲ್ಲಿ ಆತ ಇರಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ನಾನೀಗ ಬಂಟ್ವಾಳ ತಾಲೂಕಿನಲ್ಲಿರ್ತಕ್ಕಂತಹ ಪರಂಗಿಪೇಟೆಗೆ ಸೇರಿದಂತಹ ಆ MMR ಆ ರೈಲ್ವೆ ಟ್ರ್ಯಾಕ್ನ ಜಾಗಗಳೇನಿದೆ ಆ ಪ್ರದೇಶಗಳಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಟ್ಟು ಆ ಒಂದು ಪರಂಗಿಪೇಟೆ ರೈಲ್ವೆ ಟ್ರ್ಯಾಕ್ ಏನಿದೆ ಆ ರೈಲ್ವೆ ಟ್ರ್ಯಾಕ್ನ ಸುತ್ತಮುತ್ತ ಅಂದರೆ ಕ್ಯಾಮರಾಗಳನ್ನು ಹಿಡಿದು ಡ್ರೋನ್ಗಳನ್ನು ಬಳಸಿ ಅದರ ಜೊತೆಗೆ ಅಲ್ಲಿನ ಇಡೀ ಪೊಲೀಸ್ ಸಿಬ್ಬಂದಿ ಜಿಲ್ಲಾ SP ಯತೀಶ್ ಅವರ ನೇತೃತ್ವದಲ್ಲಿ ಅವರ ಸೂಚನೆಯ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನು ಬೆಳಗ್ಗೆ 7 ಗಂಟೆಯಿಂದ ಆರಂಭಿಸಿದ್ದಾರೆ. ಒಟ್ಟು ಅನೇಕ ಟೀಮ್ಗಳಲ್ಲಿ ಅಂದರೆ SIಗಳು ಸೇರಿದಂತೆ ಬಂಟ್ವಾಳ ಸಬ್ ಡಿವಿಷನ್ನ ಸುಮಾರು 9 ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಪೊಲೀಸರ ತಂಡ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಇದರಲ್ಲಿ DAR ತಂಡದ 30 ಪೊಲೀಸರು, ರೈಲ್ವೆ ಪೊಲೀಸ್, ಅಗ್ನಿಶಾಮಕ ದಳ, FSL ತಂಡ, ಡಾಗ್ ಸ್ಕ್ವಾಡ್, ಡ್ರೋನ್ ಕ್ಯಾಮರಾಗಳನ್ನು ಬಳಸಿ ಒಟ್ಟು 5 ಕಿಲೋಮೀಟರ್ನ ರೇಡಿಯೇಷನಲ್ಲಿ ಕೂಂಬಿಂಗನ್ನು ನಡೆಸಲಾಗ್ತಾ ಇದೆ. ಒಟ್ಟಾರೆಗೆ ಏನಂದರೆ ಈ ರೈಲ್ವೆ ಟ್ರ್ಯಾಕ್ನ ಅಕ್ಕಪಕ್ಕದಲ್ಲಿ ನೇತ್ರಾವತಿ ನದಿ ಕೂಡ ಹರಿದು ಹೋಗುವಂಥದ್ದು. ಹೀಗಾಗಿ ನದಿ ಭಾಗದಲ್ಲೂ ಕೂಡ ದೋಣಿಗಳನ್ನು ಬಳಸಿ ಸರ್ಚಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸ್ವತಃ ಯತೀಶ್ ಅವರೇ ಈಗ ಘಟನಾ ಸ್ಥಳಕ್ಕೆ ಬಂದು ಇಲ್ಲಿನ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು, ಅಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟು ಹೋಗಿದ್ದಾರೆ. ರೈಲ್ವೆ ಟ್ರ್ಯಾಕ್ಗಳಲ್ಲೂ ಅದರ ಅಕ್ಕಪಕ್ಕದ ಪೊದೆಗಳೇನಿದೆ ಮತ್ತು ಅದರ ಜೊತೆಗೆ ಏನೆಲ್ಲ ಈ ಒಂದು ಸುತ್ತಮುತ್ತಲ ಏರಿಯಾಗಳಲ್ಲಿ ಏನೆಲ್ಲ ಬರುತ್ತೆ ಅಂತಹ ಜಾಗಗಳಲ್ಲಿ ಇದನ್ನ ಹುಡುಕಾಟ ನಡೆಸುವಂಥ ಕೆಲಸಗಳಾಗ್ತಾ ಇದೆ. ಒಟ್ಟು ಯಾವುದೇ ರೀತಿಯಾದಂಥ ಸುಳಿವಿಲ್ಲ ಅನ್ನುವಂಥದ್ದನ್ನು ಸ್ವತಃ ನಿನ್ನೆ SP ಯತೀಶ್ ಅವರು ಹೇಳಿದ್ದು. ಅವರು ಕೊಟ್ಟ ಮಾಹಿತಿ ಪ್ರಕಾರ ಅವರ ತಂಡ ನಿರಂತರವಾಗಿ 7 ತಂಡಗಳಲ್ಲಿ ನಿರಂತರವಾಗಿ ಅವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಟೀಮ್ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಈ ಒಂದು ನಾಪತ್ತೆಯಾದ ಜಾಗ ಮತ್ತು ಅಲ್ಲಿಂದ ಎಲ್ಲಿಗೆ ಹೋಗಿರಬಹುದು, ಏನಾದರೂ ಆಗಿರಬಹುದ ಸಾಧ್ಯತೆಗಳ ಮೇಲೆ ಅಂದರೆ ಅನೇಕ ಸಾಧ್ಯತೆಗಳು ಮತ್ತು ಸ್ಥಳೀಯರು ಮತ್ತು ಸಾರ್ವಜನಿಕರು ಕೊಟ್ಟಂಥ ಒಂದಷ್ಟು ಮಾಹಿತಿಗಳೇನಿದೆ ಅವುಗಳ ಸಾಧ್ಯತೆಗಳ ಮೇಲೆ ಕೂಡ ಈ ತನಿಖೆ ನಡೀತಾ ಇರುವಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗಿನಿಂದ ನಿರಂತರವಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಂಡ ಈ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ತೊಡಗಿದ್ದಾರೆ. ಒಟ್ಟು ಇನ್ನೂ ಕೂಡ ಈ ರೀತಿಯ ಒಂದು ಹುಡುಕಾಟ ಮುಂದುವರೆದಿದೆ. ಅಂದರೆ ಯಾವುದೇ ಈ ಒಂದು ಜಾಗಗಳಲ್ಲಿ ಬೇರೆ ಬೇರೆ ನಾಪತ್ತೆ ಆಗಿರುವಂಥ ಜಾಗ ಏನಿದೆ ಆ ಒಂದು ಜಾಗಗಳಲ್ಲಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಕೂಂಬಿಂಗ್ ರೀತಿಯ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಬಂಟ್ವಾಳದಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳಿರ್ಬೋದು ಮತ್ತು ಬಂಟ್ವಾಳ ಈ ವ್ಯಾಪ್ತಿಗಳ ಆಳಗಳನ್ನು ಬಲ್ಲಂಥ ಅನೇಕ ಅಧಿಕಾರಿಗಳು ಇಲ್ಲಿ ಕೆಲಸದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಒಟ್ಟು ಇದು ಸದ್ಯಕ್ಕೆ ದಿಗಂತನ ಅಂದರೆ ಒಂದು ಹಂತಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಆಯಾಮಗಳ ತನಿಖೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಆಗ್ತಾ ಇದ್ರು ಕೂಡ ಅದರ ಮಧ್ಯೆ ಈ ಒಂದು ಕೆಲಸವು ಕೂಡ ಬೆಳಗ್ಗಿನಿಂದ ನಡೀತಾ ಇದೆ. ಈ ಹುಡುಕಾಟದ ಕಾರ್ಯಾಚರಣೆಗಳು ಕೂಡ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.